ಪ್ರಾಚಾರ್ಯರು, ಪ್ರಾಭಾರಿ ಪ್ರಾಚಾರ್ಯರು ಹಾಗೂ ಸಹೋದ್ಯೋಗಿ ಮಿತ್ರರು, ದಿನಾಂಕ 22/8/2024ರಿಂದ 20/9/2024 ಒಂದು ತಿಂಗಳ ಕಾಲ ಆರ್ಟ್ ಇನ್ ಎಜುಕೇಷನ್ ಇಂಡಿಜಿನಸ್ ಟಾಯ್ಸ್ ಈ ವಿಷಯ ಕುರಿತು ಒಂದು ವಿಷಯವನ್ನು ಕೂಡ ಕೊಟ್ಟಿದ್ದರು. ಇನ್ನೋವೇಟ್ ಇಂಡಿಯಾ ವಿಕಸಿತ ಭಾರತ 2047ಗೆ ಎಷ್ಟು ವರ್ಷ ಆಯಿತು? ಸ್ವತಂತ್ರ ಸಿಕ್ಕು ಎಷ್ಟು ವರ್ಷ ಆಯಿತು? ಆ ದಿನಗಳಲ್ಲಿ ನಮ್ಮ ಭಾರತ ಹೇಗಿರುತ್ತೆ ಅನ್ನುವಂತಹ ಒಂದು ಕಲ್ಪನೆಯ ಚಾಯ್ಸ್ಗಳನ್ನು ಮಾಡಲಿಕ್ಕೆ ನಮಗೆ ಒಂದು ಟಾಸ್ಕನ್ನು ಕೊಟ್ಟಿದ್ದರು. ಸುಮಾರು 39 ಮಕ್ಕಳು 6ನೇ ತರಗತಿಯಿಂದ 8ನೇ ತರಗತಿವರೆಗೆ 39 ಮಕ್ಕಳು ಭಾಗವಹಿಸಿದ್ದಾರೆ. ಆ ಮಕ್ಕಳಿಗೆ ಹೌ ಟು ಹ್ಯಾಂಡಲ್ ದ ಟೂಲ್ಸ್, ಹೌ ಟು ಕ್ರಿಯೇಟ್ ದ ಟಾಯ್ಸ್ ವಿತ್ ದಿ ನ್ಯಾಚುರಲ್ ಮೆಟೀರಿಯಲ್ಸ್, ವೇಸ್ಟ್ ಮೆಟೀರಿಯಲ್ಸ್, ಅದನ್ನು ಒಂದು ತಿಂಗಳಲ್ಲಿ ನಾನಾದರೂ ಅಂದ್ಕೋತೀನಿ ಕಲ್ತ್ಕೊಂಡಿದ್ದಾರೆ ಅಂತ. ಆ ಮಕ್ಕಳಲ್ಲಿ ಎಷ್ಟು ಆಸಕ್ತಿ ಇದೆ ಅಂದರೆ, ಆ ಗ್ಲೂಗನ್ ಬಳಕೆ ಮಾಡೋ ವಿಧಾನ ಹೇಗೆ ಗೊತ್ತಿರಲಿಲ್ಲ. ಮನೆಯಲ್ಲಿದ್ದಾಗ ಗ್ಲೂಗನ್ ಅಂದರೆ ಏನು ಗೊತ್ತಿರಲಿಲ್ಲ. ಆ ಸ್ಟಿಕ್ಕನ್ನು ಹಾಕಿ ಆ ಗ್ಲೂಗನ್ನನ್ನು ಬಳಕೆ ಮಾಡಿ ಒಂದಕ್ಕೊಂದು ರೊಟ್ಟೆಗಳನ್ನು ಅಂಟಿಸಿ ಸುಮಾರು ಒಂದು 10-11 ದಿನಗಳ ಕಾಲ ಬರೀ ರೊಟ್ಟುಗಳಲ್ಲೇ ಅವರು ಸಾಧನೆಯನ್ನು ಮಾಡ್ತಾಯಿದ್ರು, ಪ್ರಯತ್ನ ಮಾಡ್ತಾಯಿದ್ರು. 3 ಗಂಟೆಯಿಂದ ಸುಮಾರು 6 ಗಂಟೆವರೆಗೂ ಕೆಲಸಗಳನ್ನು ಕಲಿತಾಯಿದ್ರು. ತದನಂತರ ವುಡ್ ವರ್ಕ್ಗಳಲ್ಲಿ ಒಂದಷ್ಟು ಅಭ್ಯಾಸ ಮಾಡಿಕೊಂಡ್ರು. ಆ ರೊಟ್ಟೆಗಳಲ್ಲಿ ಹೆಲಿಕಾಪ್ಟರ್ಗಳನ್ನು ಮಾಡಿದರು, ಏರೋಪ್ಲೇನ್ಗಳನ್ನು ಮಾಡಿದರು, ಅದಕ್ಕೆ ಗಾಲಿಗಳನ್ನು ಹಾಕಿದರು, ಆ ಮೋಟ್ರು, ಆಮೇಲೆ ಅದಕ್ಕೆ ಸಂಬಂಧಪಟ್ಟಂಥ ಬ್ಯಾಟ್ರಿ, ಆ ಕನೆಕ್ಟ್ ಮಾಡೋದು ಹೇಗೆ, ಆಮೇಲೆ ಸ್ವಿಚ್ಚು ಆಫ್ ಮಾಡೋದು ಆನ್ ಮಾಡೋದು. ಎಂಥ ಶಾರ್ಪ್ ವಿದ್ಯಾರ್ಥಿಗಳಿದ್ರೆ ನೀವೆಲ್ಲ ಭಾಳ ಸಂತೋಷ ಆಗುತ್ತೆ ಅದನ್ನು ಹೇಳ್ಕೊಳ್ಳಿಕ್ಕೆ. ಆದರೂ ಸಮಯ ಸಾಕಾಯಿತು, ಒತ್ತಡದ ಜೊತೆಗೆ ಕಾರ್ಯಗಳನ್ನು ನೀವು ಕಲ್ತಿದ್ರಿ. ಭಾಳಷ್ಟು ಸಂತೋಷ ಆಗುತ್ತೆ. ಆ್ಯಸ್ ಎನ್ ಆರ್ಟ್ ಟೀಚರ್ ನಿಜವಾಗ್ಲೂ ನಾನು ಖಂಡಿತವಾಗಿಯೂ ಖುಷಿಪಡ್ತೇನೆ. ಅದರ ಜೊತೆಗೆ ನ್ಯಾಚುರಲ್ ಆಗಿ ಕಾಣುವಂತಹ ಸ್ವಾಭಾವಿಕ ವಸ್ತುಗಳನ್ನು ಬಳಕೆ ಮಾಡಿಕೊಂಡು ಒಂದಷ್ಟು ಕೆಲಸಗಳನ್ನು ಮಾಡಿದರೆ, ರಿಸೋರ್ಸ್ ಪರ್ಸನ್ಸ್ ಕೋಆರ್ಡಿನೇಟರ್ಸ್ ಜೊತೆಗೆ ನೀವೇನು ಕೆಲಸ ಮಾಡ್ತಾಯಿದ್ರಿ, ಶೆಲ್ಲನ್ನು ತೊಗೊಂಬಂದ್ರಿ, ಕೋಕೋನಟ್ ಶೆಲ್ಲು, ಅದನ್ನು ಉಜ್ಜಿದ್ರಿ, ಕಟ್ ಮಾಡಿದ್ರಿ, ಗಮ್ ಹಾಕಿದ್ರಿ, ಅಂಟಿಸಿದ್ರಿ, ದೊಡ್ಡದೊಂದು ಟ್ಯಾಂಕರ್ ಮಾಡಿದ್ರಿ, ಉದ್ದನೆಯ ಒಂದು ಗನ್ನನ್ನು ಮಾಡಿದ್ರಿ, ಅದರೊಳಗೆ ಒಬ್ಬ ಸೈನಿಕನನ್ನು ಕೂಡಿಸಿದ್ರಿ. ಎಷ್ಟು ಚಂದ ಕ್ರಿಯೇಟಿವಿಟಿ ನಿಮ್ಮದು ಅಂತ. ಸೊ ಈ ಎಲ್ಲ ಕಾರ್ಯಗಳನ್ನು ಮಾಡಿದರೆ ಭಾಳ ಸಂತೋಷ ಆಯಿತು. ಈ ಒಂದು ಮಾಡಿರ್ತಕ್ಕಂಥ ಟಾಯ್ಸ್ಗಳೇನಿದ್ದಾವಲ್ಲ, ಆ ಟಾಯ್ಸ್ಗಳನ್ನು ಇವತ್ತು 11:40 ನಂತರ ಇಲ್ಲಿ ಎಕ್ಸಿಬಿಟ್ ಮಾಡಿರ್ತೀವಿ. ಅವುಗಳನ್ನು ಗಮನಿಸಿ, ಬಿದಿರು ಕೊಂಬುಗಳು, ಆ ಮರದ ಕೆಳಗಡೆ ಬಿದ್ದಿರ್ತಕ್ಕಂಥ ಕೆಲವೊಂದು ಚಿಪ್ಪೆಯನ್ನು ತೊಗೊಂಡು ಬಂದು ಅದಕ್ಕೆ ಕೈಕಾಲುಗಳನ್ನು ಮಾಡಿ ಪಕ್ಷಿಗಳನ್ನು ಮಾಡಿದರು. ಟೀಚರ್ಸು ನಿಮಗೆ ಡೆಮೋ ಮಾಡ್ತಾಯಿದ್ರು, ಅದ್ರ ಜೊತೆಗೆ ನೀವು ಕೆಲಸ ಮಾಡ್ತಾಯಿದ್ರು. ಇದು ಎಲ್ಲರಿಗೂ ಇಂತಹ ಅವಕಾಶಗಳು ಸಿಗಬೇಕಾಗ್ತದೆ ನವೋದಯ ಶಾಲೆಗಳಲ್ಲಿ. ತಾವುಗಳು ಕೂಡ ಇವತ್ತು ಪ್ರದರ್ಶನ ಮಾಡ್ತಾ ಇದ್ದೀವಲ್ಲ, ಆ ವಸ್ತುಗಳನ್ನು ನೀವು ಡೀಪಾಗಿ ಗಮನಿಸಿ, ಅಬ್ಸರ್ವ್ ಮಾಡಿ. ಯಾರು ಕೂಡ ಆ ವಸ್ತುಗಳನ್ನು ಟಚ್ ಮಾಡೋದು. ಯಾಕಂದರೆ ಇದು 30ನೇ ತಾರೀಕು ನವಂಬರ್ ಬೆಂಗಳೂರು ಅರ್ಬನ್ ಶಾಲೆಗೆ ರೀಜನಲ್ ಲೆವೆಲಲ್ಲಿ ನಾವು ತಗೊಂಡೋಗ್ಬೇಕಾಗಿರುತ್ತೆ. ಯಾರೂ ಡ್ಯಾಮೇಜ್ ಮಾಡಬಾರ್ದು. ಈ ಕಡೆಗೆ ಟೂಲ್ಸ್ಗಳನ್ನು ಇಟ್ಟಿರ್ತೀವಿ, ಬಳಕೆ ಮಾಡಿದಂಥ ಟೂಲ್ಸು, ಬಳಕೆ ಮಾಡಿದಂಥ ಮೆಟೀರಿಯಲ್ಲು, ಮತ್ತು ಆಗಿರ್ತಕ್ಕಂಥ ಪ್ರಾಜೆಕ್ಟ್ ಶಿಸ್ತಾಗಿ ವ್ಯವಸ್ಥೆ ಮಾಡಿರ್ತೀವಿ. ತರಗತಿಯ ಶಿಕ್ಷಕರು ಅಥವಾ ತರಗತಿಯಲ್ಲಿರ್ತಕ್ಕಂಥ ಶಿಕ್ಷಕರು ಮಕ್ಕಳನ್ನು ಬಿಡುವು ಮಾಡಿಕೊಂಡು ಅದನ್ನು ತೋರಿಸಲಿಕ್ಕೆ ಒಂದು ವ್ಯವಸ್ಥೆ ಮಾಡಿಕೊಂಡು ಕರ್ಕೊಂಡ್ಬರ್ಬೇಕು ಅಂತೇಳಿ ಈ ಮೂಲಕ ಅದನ್ನು ನಾನು ಹೇಳ್ತಾ ನಾನು 2 ಮಾತನ್ನು ಮುಗಿಸ್ತೇನೆ. ಆಮೇಲೆ ಸಹಕರಿಸಿದ ಎಲ್ಲ ನಮ್ಮ ಸಹೋದ್ಯೋಗ ಮಿತ್ರರಿಗೂ ಮತ್ತು ಹಿರಿಯ ವಿದ್ಯಾರ್ಥಿಗಳಿಗೂ ಆಮೇಲೆ ಆದರಣೀಯ ಪ್ರಾಚಾರ್ಯರಿಗೂ ಧನ್ಯವಾದಗಳನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ. ಧನ್ಯವಾದ.